ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ತಮ್ಮನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ನಾನು ಫ್ರೆಂಡ್ಸ್ ಇವತ್ತಿನ ಕೆಲಸದಿಂದ ಬಂದು ಫುಲ್ ಚೆನ್ನಾಗಿ ನಿದ್ದೆ ಹೊಡೆದಿದ್ದೀನಿ. ಒಂದು 2-3 ಅವರ್ ನಿದ್ದೆ ಮಾಡಿ ಆಮೇಲೆ ಎದ್ದು ನಾನು ಊಟ ಮಾಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಜಸ್ಟ್ ಇವಾಗಲೇ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಹೊರಗಡೆಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲೊಂಥರ ಗಾಳಿ ಚೆನ್ನಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ನಾವು ಯಾವುದನ್ನೇ ಆಗಲಿ ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರಬೇಕು. ನೋಡಿ, ನಾನು ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲೇ ನೋಡಿದ್ರೇ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಂಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನು ನಂದು ಹತ್ತತ್ರ 7 ಲಕ್ಷ ವ್ಯೂಸ್ ಆಗಿದ್ದೀನಿ. ಏನು ವಾಚ್ ಅವರ್ಸ್ ಹತ್ರ ಇದೆ. ಆಲ್ರೆಡಿ ನಾನು ನಿಮಗೆ ಎಲ್ಲ ಟೈಮಲ್ಲೂ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿ, ನಾವು ಯಾವುದನ್ನೇ ಆಗಲಿ ಅತಿಯಾಗಿ ನೋಡಿ, ಒಂದು ಮೊಬೈಲ್ ಇರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾವುದನ್ನು ಅತಿಯಾಗಿ ನಂಬಬಾರ್ದು ನೋಡಿ ಫ್ರೆಂಡ್ಸ್. ಅದು ಒಳ್ಳೆಯದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ನೋಡಿ, ಇವಾಗ ಒಂದು ಸಲ ಈ ಮನುಷ್ಯನ ಪ್ರಾಣ ಹೋದ್ಮೇಲೆ ಮತ್ತೆ ನಾವು ಎಂದೂ ತರೋಕ್ಕಾಗಲ್ಲ ನೋಡಿ. ಒಂದೇನಾದರೂ ಕಳೆದೋದ್ರೆ ವಸ್ತುನ ಮತ್ತೆ ಹೋಗಿ ಆ ಥರದ್ದೇ ಬೇಕು ಅಂದರೆ ಹಠ ಮಾಡಿ ತರ್ಬೋದು. ಅಕಸ್ಮಾತ್ ಒಂದು ಬೇರೆ ಏನಾದರೂ ನಮಗೆ ಈಗ ಈ ಥರ ಇದು ಬೇಕು ಅಂತ ಅಂದರೆ ತರ್ಬೋದು. ಯಾವತ್ತೋ ಕಳ್ಕೊಂಡಿದ್ದನ್ನ ನಮಗೆ ತುಂಬ ದಿನ ಆದಮೇಲೆ ಕೂಡಿಸಿ ಕಳೆದು ಆಮೇಲೆ ಬೇಕಾದರೂ ತಗೋಬೋದು. ಆದರೆ ನೋಡಿ ಫ್ರೆಂಡ್ಸ್, ಈ ಮನುಷ್ಯನ ಪ್ರಾಣ ನಮಗೆ ಒಂದು ಸಲ ಹೋಯ್ತು ಅಂದರೆ ಮತ್ತು ಯಾವತ್ತೂ ಎಂದಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ನೋಡಿ, ನೀವು ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಿ ಆ ವಿಡಿಯೋನ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಫೇಸ್ಬುಕ್ಕಲ್ಲಿ ಎಲ್ಲರೂ ಏನೇನೋ ಎಲ್ಲ ಮೆಸೇಜ್ ಹಾಕ್ತಾರೆ. ಇವಾಗ ನೋಡಿ, ಫ್ರೆಂಡ್ ರಿಕ್ವೆಸ್ಟ್ ಅಂತ ಬರುತ್ತೆ ಫ್ರೆಂಡ್ಸ್. ನಾನಂತೂ ಫೇಸ್ಬುಕ್ಕಲ್ಲಿ ಏನಾದರೂ ಒಂದು ವೀಡಿಯೋ ಮಾಡಿದ್ರೆ ವೀಡಿಯೋ ಹಾಕ್ತೀನಿ, ರೀಲ್ಸ್ ಮಾಡಿದ್ರೆ ರೀಲ್ಸ್ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಇಷ್ಟೇ ಮುಗೀತು ಫ್ರೆಂಡ್ಸ್. ನನಗೆ ಅದರಲ್ಲಿ ಎಷ್ಟು ಫಾಲೋವರ್ಸ್ ಅವರೇ, ಇದನ್ನೆಲ್ಲ ಯಾವಾಗಾದರೂ ನನ್ನ ಫ್ರೆಂಡ್ಸ್ಗಳು ಯಾವಾಗಲೂ ಜೊತೆ ನೀನು ಒಂದಕ್ಕೂ ಲೈಕ್ ಕೊಟ್ಟಿಲ್ಲ, ಒಂದಕ್ಕೂ ಕಮೆಂಟ್ ರಿಟರ್ನ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾರೆ. ನಾನು ಅದೇನೂ ಮಾಡಲ್ಲ ಫ್ರೆಂಡ್ಸ್. ಏನಕ್ಕೆ ಸುಳ್ಳು ಹೇಳಬೇಕು? ಯಾಕೆಂದರೆ ಫ್ರೆಂಡ್ಸ್, ನಮಗೆ ವರ್ಕ್ ಬ್ಯುಸಿನೂ ಅಷ್ಟೇ ಇರುತ್ತೆ. ಅತಿಯಾಗಿ ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ, ನೋಡೋಕ್ಕೆ ಹೋಗಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ಸ್ಟೇಟಸ್ ನೋಡೋದಂತೂ ತುಂಬಾ ಅಪರೂಪ. ನಾನು ಸ್ಟೇಟಸ್ಸೇ ನೋಡಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಒಂದು ತಾಯಿ, ಒಂದು ಹೆಣ್ಮಕ್ಳು, ಮಕ್ಕಳು ಮತ್ತು ಗಂಡ ಅಂತ ಎಲ್ಲ ಇರ್ತಾರೆ ನೋಡಿ. ಇವಾಗ ಪ್ರಪಂಚದಲ್ಲಿ ಒಬ್ಬ ಗಂಡು ಮೋಸ ಮಾಡ್ತಾನೆ ಅಂತ ಹೇಳ್ತಾರೆ. ಹೆಣ್ಣು ಮೋಸ ಮಾಡ್ಬೋದು, ಗಂಡು ಮೋಸ ಮಾಡ್ಬೋದು. ನೋಡಿ, ಇದು ಒಂದು ಎಷ್ಟು ಮುಗ್ಧತೆ ಅಂತ ಅಂದರೆ ಫ್ರೆಂಡ್ಸ್, ನೋಡಿದ್ರೆ ಈ ಕತೆ ಕೇಳಿದ್ರೆ ನಮಗೇ ಒಂಥರ ಸಂಕಟ ಆಗುತ್ತೆ. ಹಿಂಗೂ ನಡೆಯುತ್ತಾ ಈ ಪ್ರಪಂಚದಲ್ಲಿ, ಈಗೂ ಇರುತ್ತಾ ಅಂತ. ನೋಡಿ ಫ್ರೆಂಡ್ಸ್, ಈಗ ಫೇಸ್ಬುಕ್ಕಲ್ಲಿ ಒಂದು ಮಹಿಳೆ ನೋಡಿ, ಅದು ನಮ್ಮೂರ ಕಡೆಯೇ ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮೂರು ಬಂದು ಹಾಸನದ ಹತ್ರ, ಹೊಳೆನರಸೀಪುರ, ಹಾಸನ ಹತ್ರ ಒಂದು ಹಳ್ಳೀಲಿ ನೋಡಿ, ಅವರು ಫ್ರೆಂಡ್ಸು, ಆ ಲೇಡಿ ಬಂದು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾಯಿರ್ತಾರೆ ನೋಡಿ. ಇವಾಗ ನಾವು ಒಂದು ಕೆಲಸಕ್ಕೆ ಹೋಗ್ತಾಯಿದ್ರೆ ಯಾವತ್ತಾದರೂ ಒಂದಿಷ್ಟು ಕೆಲಸದ ಹತ್ರ ಲೇಟ್ ಆಗುತ್ತೆ, ನಾವೊಂದು ಲೇಟಾಗಿ ಬರ್ಬೋದು, ಒಂದು ಇಲ್ಲ ಬೇಗನೆ ಬರ್ಬೋದು. ಒಂದು ಕೆಲಸಕ್ಕೆ ಹೋದಾಗ ನೋಡಿ, ಇವಾಗ ನಾವು ನನಗೆ ನಮ್ಮ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ, ಏನಾದರೂ ಒಂದು ಕೆಲಸ ಇದೆ ಅಂತ ನಾವು ಹೇಳಿದಾಗ ಫ್ರೆಂಡ್ಸ್ ಮನೇಲಿ ನಂಬ್ತಾರೆ. ಏನಂತ? ಇರ್ಬೋದೇನೋ. ಯಾಕೆಂದರೆ ನಾವು ಡೈಲಿ ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಫ್ರೆಂಡ್ಸ್ ಮನೇಲೇನೋ ಫಂಕ್ಷನ್ ಇದ್ದರೂ ಇರ್ಬೋದೇನೋ, ಅದಕ್ಕೇ ಇವರು ಹೋಗ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ನಮಗೆ ನಿಮಗೆ ಎಲ್ರಿಗೂ ಕಾಮನ್. ಯಾಕೇಳಿ, ನಾವು ಇವಾಗ ಒಂದು ಫ್ರೆಂಡ್ ಮನೇಲಿ ಏನಾದರೂ ಬರ್ತಡೇ ಇರುತ್ತೆ, ಇಲ್ಲ ಏನಾದರೂ, ಈಗ ನೋಡಿ ನಾವು ಮೊನ್ನೆ ನೋಡಿ ಮದುವೆಗೆಲ್ಲ ಹೋಗಿದ್ದು. ಹಂಗೆ ಫ್ರೆಂಡ್ಸ್, ನಾವು ಮನೇಲಿ ಏನಾದರೂ ಹೇಳಿದಾಗ ಅವರು ನಂಬ್ತಾರೆ ಫ್ರೆಂಡ್ಸ್. ಏನಂತ, ಈಗ ಏನಾದರೂ ನೋಡಿ, ಇವಾಗ ನಮ್ಮ ಸ್ಟಾಫ್ ಒಬ್ಬರು ಒಂದು ದಿನ ನೈಟ್ ಫಂಕ್ಷನ್ಗೆ ಹೋಗಿದ್ದಾರೆ. ಅವ್ರ ಮನೇಲಿ ಉಳ್ಕೊಂಡಿದ್ರೆ ಬೆಳಗ್ಗೆ ಬಂದು ಅವ್ರ ಹಸ್ಬೆಂಡೆಲ್ಲ ಕೇಳ್ತಾಯಿದ್ದಾರೆ. ಈಗ ನೋಡಿ, ಅವ್ರ ಟೈಮ್ ಆದಮೇಲೆ ನಮಗಾದ್ರ ಅವಶ್ಯಕತೆ ಇಲ್ಲ, ಆದ್ರೂ ಕೇಳ್ತಾ ಇದ್ದಾರೆ ಬಂದು. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ, ಇವತ್ತು ಒಂದು ಹೆಂಗಸು ಒಂದು ಬೀದಿಲಿ ಕೊಲೆಯಾಗಿದ್ದಾರೆ, ಒಂದು ಬೀದಿ ಹೆಣವಾಗಿ ಬಂದಿದ್ದಾರೆ ನೋಡಿ. ಇವಾಗ ಅವ್ರದ್ದು ಏನು ಪರಿಸ್ಥಿತಿ ಆಗಿದೆ ನೋಡಿ. ಇವಾಗ ಫೇಸ್ಬುಕ್ನ ಫ್ರೆಂಡ್ಸ್ ಒಬ್ಬೊಬ್ಬರು ತಲೆಗೆ ಅಂಟಿಸ್ಕೊಬಿಡ್ತಾರೆ. ಅದನ್ನು ಯಾವಾಗಲೂ ನೋಡ್ತಾ ಇರೋದು, ಅದೇನೇನೋ ಫ್ರೆಂಡ್ ರಿಕ್ವೆಸ್ಟ್ ಮಾಡೋದು, ಮೆಸೇಜ್ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್. ನೋಡಿ, ಇವಾಗ 5 ನಿಮಿಷದ ಬದುಕು ನೋಡಿ. ಅವರು ಒಂದು ಲೇಡಿ ನಮ್ಮೂರು ಹಾಸನ ಕಡೆಯೇ ಫ್ರೆಂಡ್ಸ್ ಅದು ಬಂದಿರೋದು ನೋಡಿ. ಯಾವ್ರ ಕಡೆದಾದ್ರೇನು ಫ್ರೆಂಡ್ಸ್, ಹಾಸನ ಕಡೆಯೇ. ಏನಾಗಿದೆ, ಅವರು ಒಂದು ಫಂಕ್ಷನ್ ಇದೆ, ಅರಿಶಿನ ಶಾಸ್ತ್ರನೋ ಏನೋ ಒಂದು ಫಂಕ್ಷನ್ ಇದೆ, ಒಟ್ಟಿನಲ್ಲಿ ಫಂಕ್ಷನ್, ಮದುವೆ ಫಂಕ್ಷನ್ನು, ಅರಿಶಿನ ಶಾಸ್ತ್ರ ಏನೋ ಒಂದು ಹೇಳಿ ಗಂಡನಿಗೆ ನೀಟಾಗಿ ರೆಡಿಯಾಗಿ ಏನೋ ಫ್ರೆಂಡ್ಸ್ ಸ್ವಲ್ಪ ಅಮೌಂಟ್ ತಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅವ್ರಿಗೆ 2 ಮಕ್ಕಳಿದ್ದಾರೆ. ಇವರೇನು ಮಾಡಿದ್ದಾರೆ, ಈ ಥರ ಫಂಕ್ಷನ್ ಇದೆ. ಇವಾಗ ಅವ್ರ ಗಂಡ ಬಂದು ಆಟೋ ಓಡಿಸ್ತಾರೆ, ಆಟೋ ಡ್ರೈವರು.
ಆಟೋ ಡ್ರೈವರ್ ಅವ್ರೇನು ಮಾಡಿದ್ದಾರೆ ಇವಾಗ ನೋಡಿ, ನಾವು ಇವಾಗ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾರಾದ್ರೂ ಫಂಕ್ಷನ್ಗೆ ಹೇಳ್ತಾರೆ, ಏನಾದರೂ ಹೇಳ್ತಾರೆ. ಅದರಲ್ಲೂ ಫ್ರೆಂಡ್ಸ್ ನಾನು ಜಾಸ್ತಿ ಅಪರೂಪ ಫಂಕ್ಷನ್ಗಳಿಗೆ ಹೋಗೋದು. ಅಂದರೆ ಹೆಂಗೆ ಅಂದರೆ ಫ್ರೆಂಡ್ಸ್, ನಮಗೆ ಈ ಕೆಲಸ ಟೆನ್ಷನ್ ಆಗೋಗುತ್ತಾ, ಕೆಲಸದ ಬಿಜಿಲಿರ್ತೀವ, ಕೆಲಸದಿಂದ ಮನೆಗೆ ಬರ್ತಾಯಿವಪ್ಪ, ಒಂದು ದಿನ ರೆಸ್ಟ್ ಮಾಡಿದ್ರೆ ಸಾಕಲ್ಲಪ್ಪ ಅಂತ ಅನಿಸುತ್ತೆ ನನಗೆ. ನಾನು ಏನಾದರೂ ಫ್ರೆಂಡ್ಸ್, ನನಗೇನಾದರೂ ಬಟ್ಟೆ ಅದು ಇದು ಇದ್ದರೆ ಒಂದು ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡಿ ನಾನು ಒಬ್ಬಳೇ ಹೋಗ್ತೀನಿ ಫ್ರೆಂಡ್ಸ್. ಎಲ್ಗೂ ಏನು ಆ ಥರ ನಾನೇನು ಭಯ ಬೀಳ. ನಾನು ಅಲ್ಲಿಗೆ ಹೋದ್ರೂ ಫ್ರೆಂಡ್ಸ್, ಇಲ್ಲಿಂದ ನಾಷ್ಟ ಊಟ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂದರೆ ಅಲ್ಲೇ ಎಲ್ಲಾದರೂ ಹೋಟ್ಲಲ್ಲಿ ತಿಂತೀನಿ, ನಂದೇನು ಕೆಲಸ ಐತೆ ಮುಗಿಸ್ಕೊತೀನಿ, ಪಟ್ಟಂತ ಬಂದುಬಿಡ್ತೀನಿ. ಇನ್ನು ಟೈಮ್ ಐತಲ್ಲ, ಆ ಕಡೆ ಈ ಕಡೆ ಹೋಗಿ ಏನಾದರೂ ನೋಡೋಣ, ಇನ್ನೊಂದೇನಾದರೂ ತರೋಣ, ಈ ಥರ ಎಲ್ಲ ನಾನು ಮಾಡಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಂದು ಏನು ಕೆಲಸ ಐತೆ ಮುಗಿಸ್ಕೊತೀನಿ, ಬರ್ತಾ ಇರ್ತೀನಿ. ಆ ಥರ ನನ್ನ ಸ್ಟೈಲು ನಾನು ರೂಪಿಸ್ಕೊಂಡಿರೋದು ಆ ಥರ. ನಾನು ಎಲ್ಲೇ ಹೋಗಲಿ ಫ್ರೆಂಡ್ಸ್, ನನ್ನ ಕೆಲಸ ಮುಗಿತಾ ನಾನು 10 ನಿಮಿಷ ಅಲ್ಲಿ ನಿಲ್ಲಲ್ಲ, ಬೇಗನೆ ಬಂದುಬಿಡ್ತೀನಿ. ಅದು ನನ್ನ ಅಭ್ಯಾಸ, ನಾನು ರೂಢಿಸ್ಕೊಂಡಿರೋದು. ಆಮೇಲೆ ನೋಡಿ ಫ್ರೆಂಡ್ಸ್, ಬನ್ನಿ ಆ ವಿಷಯ ಮಾತಾಡೋಣ. ಅವಳು ಫೇಸ್ಬುಕ್ಕಲ್ಲಿ ಅವನ್ನ ಫ್ರೆಂಡ್ ಮಾಡ್ಕೊಂಡಿದ್ಲಂತೆ. ಈಗ ನೋಡಿ, ಒಬ್ಬರು ಸೇರಿ ಅವಳು ಪ್ರಾಣ ತೆಗ್ದಿದ್ದಾರೋ, 3 ಜನ ಪ್ರಾಣ ತೆಗ್ದಿದ್ದಾರೋ, ಮೇಲಿರೋ ದೇವ್ರಿಗೊಬ್ಬಂಗೆ ಗೊತ್ತು, ನಮಗೆ ನಿಮಗೆ ಏನೂ ಗೊತ್ತಿಲ್ಲ. ಅವಳೇನು ಮಾಡಿದ್ದಾಳೆ ಫ್ರೆಂಡ್ಸ್, ಫಂಕ್ಷನ್ ಅಂತ ಹೋಗಿದ್ದಾಳೆ. ಅವರು ಶನಿವಾರನೋ ಏನೋ ಭಾನುವಾರನೋ ಹೋಗಿದ್ದಾರೆ. ಸರಿ, ಇವರು ಗಂಡ ಏನು ಮಾಡಿದ್ದಾರೆ, ಹೋಗಿದ್ದಾರಲ್ಲ ಬರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಮಕ್ಕಳು ಆಲ್ರೆಡಿ ಒಂದು 6ನೇ ಕ್ಲಾಸು, ಒಂದು SLC ಏನೋ ಓದ್ತಾ ಇದ್ದಾರಂತೆ. ಸರಿ, ಅವರೇನು ತಿಳ್ಕೊಂಡಿದ್ದಾರೆ, ಬರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ನೋಡಿದ್ರೆ ಫ್ರೆಂಡ್ಸ್, ಅವರು ಕೊಲೆಯಾಗಿ ಮನೆಗೆ ಬಂದಿದ್ದಾರೆ. ಯಾವ ಥರ ಅಂತ ಅಂದರೆ ನೋಡಿ ದೇವರು ಒಂದು ಯಾರು ಎಷ್ಟೇ ಮುಚ್ಚಿಡಬೇಕು ಅಂದ್ರೂ ಅವ್ರ ಬಾಯಿಂದಲೇ ಎಲ್ಲ ಬರಬೇಕು ಅಂತ ಹೇಳ್ತಾನೆ ದೇವರು. ಇಲ್ಲೂ ನೋಡಿ, ಈ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ. ಅವ್ರು ಬಂದೇ ಇಲ್ಲ ಸಂಡೇ. ಅವ್ರೇನು ಮಾಡಿದ್ದಾರೆ, ಅವ್ರ ಗಂಡ ಇದೇನು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಸಾಯಂಕಾಲ ಅಂದ್ಬಿಟ್ಟು ಫ್ರೆಂಡ್ಸ್, ಅವ್ರ ನಂಬರ್ಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದರೆ ನೋಡಿ, ಆ ವ್ಯಕ್ತಿ ತಪ್ಪಿಸ್ಕೋಬೋದಿತ್ತು. ಹೆಂಗೆ, ಫೋನ್ ರಿಸೀವ್ ಮಾಡದೇ ಇರ್ಬೋದಿತ್ತು, ಏನೋ ಒಂದು ಮಾಡ್ಬೋದಿತ್ತು. ಅಷ್ಟರಲ್ಲಿ ಆಲ್ರೆಡಿ ಅವ್ರ ಹಳ್ಳಿ ಜನಕ್ಕೆಲ್ಲ ಇದು ಬಾಡಿ ಎಲ್ಲಿದೆ ಅಂತ ಗೊತ್ತಾಗಿದೆ. ಆಮೇಲೆ ಏನಾಗಿದೆ ಫ್ರೆಂಡ್ಸ್ ನೋಡಿ, ಇವನು ಫೋನ್ ತೆಗೆದಿದ್ದಾನೆ. ಫೋನ್ ತೆಗೆದ್ಬಿಟ್ಟು, ಹೇಳಿ ನಿಮ್ಮ ಹೆಂಡತಿ ನಾನೇ ಕಾರಲ್ಲಿ ಡ್ರಾಪ್ ಮಾಡಿದೆ, ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ರಿಸೀವ್ ಮಾಡಿದ್ದಾನೆ. ನೋಡಿ, ದೇವರು ಯಾರೇ ಆಗಲಿ ತಪ್ಪು ಮಾಡಿದಾರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ಯಾವತ್ತಾದರೂ ಅದಕ್ಕೊಂದಿನ ಶಿಕ್ಷೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದನ್ನಂತೂ ಸತ್ಯವಾಗಿ ತಿಳ್ಕೊಳ್ಳಿ. ನಾನಾಗಿರ್ಬೋದು, ನೀವಾಗಿರ್ಬೋದು, ಯಾವುದಾದ್ರೂ ನಾವೊಂದು ತಪ್ಪು ಮಾಡಿದ್ರೆ, ಯಾವುದೊಂದ್ರೂ ಮೋಸ ಮಾಡಿದ್ರೆ, ಆ ದೇವರು ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಕೊಟ್ಟೇ ಕೊಡ್ತಾನೆ ಫ್ರೆಂಡ್ಸ್. ನನಗೆ ನಿಮಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ. ಆ ಕ್ಷಣಕ್ಕೆ ಅದು ಮುಚ್ಚಿಡ್ಬೋದು, ಆ ಕ್ಷಣಕ್ಕೆ ನಾವು ಹೇಳ್ದೇನೆ ಇರ್ಬೋದು. ಆದರೆ ಫ್ರೆಂಡ್ಸ್, ಯಾವತ್ತಿಗೆ ಆದ್ರೂ ನಾವು ಯಾವತ್ತೂ ಮುಚ್ಚಿಡೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್ ಏನಾಗಿದೆ, ಇವರು ಫ್ರೆಂಡ್ ಫೋನ್ ಮಾಡಿದ್ದಾರೆ ಅವ್ರ ಕಂಡು, ನಾನೇ ನಿಮ್ಮ ವೈಫ್ನ KR ಪೇಟೆಯಲ್ಲಿ ಬಿಟ್ಟಿದ್ದೀನಿ. ಇವರಿಗೆ ಅನುಮಾನ ಬಂದಿದೆ. ಸರಿ, ನೀನೇ ಬಂದು ಫೋನ್ ಕೊಡ್ತೀಯೇನಪ್ಪ, ಅವನು ಸಲ್ಲಿಸು. ಅವನೇನು ನೋಡಿ, ಅವನು ಜಾರ್ಕೋಬೇಕು ಅಂತ ನಾರ್ಮಲ್ ಥರ ಮಾತಾಡ್ತಾ ಇದ್ದಾನೆ, ಒಳ್ಳೇದು ಮಾಡಿರುತ್ತೆ. ದೇವ್ರು ಯಾರ ಮನೇನು ಫ್ರೆಂಡ್ಸ್, ನಿನ್ನ ಬೆನ್ನಲ್ಲೇ ಪಾಪದ ಮೂಟೆನ ಕಟ್ಕೊಂಡು ಮುಂದೆ ನೀನು ಒಳ್ಳೇದು ಮಾಡೋಕ್ಕೆ ಹೋದ್ರೆ ಆಗುತ್ತಾ? ಸರಿ ಅಂದ್ಬಿಟ್ಟು ಇವರು ಹೋಗಿದ್ದಾರೆ, ಅವನು ಬಂದಿದ್ದಾನೆ. ಅವರು ಯಾವತ್ತೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಎಷ್ಟೇ ಆಗಲಿ ಫ್ರೆಂಡ್ಸ್, ಆಟೋ ಡ್ರೈವರು ಇಂಥವನ್ನೆಲ್ಲ ಅವರು ನೋಡ್ತಾ ಇರ್ತಾರೆ. ಆಟೋದಲ್ಲಿ ಎನಿ ಟೈಮು ಪಿಕಪ್ಪು ಡ್ರಾಪು ಮಾಡ್ತಾರೆ. ಅವ್ರು ಇಂಥ ವಿಷಯನೆಲ್ಲ ನೋಡಿರ್ತಾರೆ. ಆಮೇಲೆ ಏನಾಗಿದೆ ಫ್ರೆಂಡ್ಸ್, ಅವರು ಈ ಥರ ನಾನು ಎಲ್ಲಿ ತೋರಿಸು ಏನು ಎತ್ತ ಅಂತ ಹೇಳ್ಬಿಟ್ಟು ಅವನು ಬಂದಿದ್ದಾನೆ. ಮತ್ತು ಇವರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರಲ್ಲ, ಅವನು ಮತ್ತೆ ನಾಳೆ ಬೆಳಗ್ಗೆ ಬಂದು ಏನೇನು ಹೇಳ್ತೀನಿ ಅಂತ ಹೇಳಿದ್ದಂತೆ. ಅಷ್ಟರಲ್ಲಿ ಒಂದು 50-60 ಜನ ಎಲ್ಲ ಇವರು ಸ್ಟೇಷನ್ ಮುಂದೆ ಏನಕ್ಕೆ ಈ ಥರ ಸೇರಿಸಿದ್ದೀರಿ, ಹಂಗೆ ಹಿಂಗೆ ಅಂತ. ಇಲ್ಲಪ್ಪ, ಊರವರಲ್ವ ಬಂದಿದ್ದಾರೆ. ನೋಡಿ, ನಮ್ಮ ಪೊಲೀಸರು ಎಷ್ಟು ಬುದ್ಧಿವಂತರು. ಅವ್ರಿಗೆ ಯಾಕೋ ಡೌಟ್ ಬಂದಿದೆ, ಕೊಟ್ಟಿದ್ದಾರೆ ಚೆನ್ನಾಗಿ ಗೂಸ್ನ ಅವನಿಗೆ ಫ್ರೆಂಡ್ಸ್. ಹೊಡೆದ ಮೇಲೆ ಹೊಡಿತಾ ನೋಡಿ ಫ್ರೆಂಡ್ಸ್, ರಿಯಲ್ ಸ್ಟೋರಿ ಹೇಳಿದ್ದಾನೆ. ಫೋನ್ ಎತ್ತಿ ಅವನೇನಂದ, ನಾನು ಕರ್ಕೊಂಡು ಬಂದೆ, ಕಾರಲ್ಲೇ ಫೋನ್ ಬಿಟ್ಟೋದ್ರು. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾವು ಯಾವುದನ್ನೇ ಆಗಲಿ ಇತಿಮಿತಿ ಇರಬೇಕು. ಮತ್ತು ಯಾವುದೇ ಮನುಷ್ಯನೇ ಆಗಲಿ ನಮಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿನ ನಾವು ಜಾಸ್ತಿ ನಂಬಾರ್ದು ಫ್ರೆಂಡ್ಸ್. ಮಾತಾಡಿಸ್ಬೇಕು, ಅದು ಬೇರೆ ವಿಷಯ. ನೋಡಿ, ಈಗ ಅವಳು ಇಲ್ಲಿಂದ ಫೇಸ್ಬುಕ್ಕಲ್ಲಿ ಒಬ್ಬ ಫ್ರೆಂಡ್ ಅದನ್ನು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅವಳಿಗೆ. ಅದಲ್ಲದೆ ನೋಡಿ, ಬೇರೆ ಊರು, ಅವನೊಬ್ಬ ಬೇರೆ ಮನುಷ್ಯ, ಒಂದು ಕ್ಷಣ ಅವಳು ಯೋಚನೆ ಮಾಡ್ಬೋದಾಗಿತ್ತು, ನಾನು ಇವನ ಜೊತೆ ಇವಾಗ ಹೋದರೆ ಹೆಂಗಿರುತ್ತೆ, ಅವನು ಏನು ಬೆಣ್ಣೆ ಮಾತಾಡಿದ್ನು, ಇವಳು ಏನು ಬೆಣ್ಣೆ ಮಾತಾಡಿದ್ಲು, ಇವಾಗ ಪರಿಸ್ಥಿತಿ ಏನಾಯಿತು, 2 ಮಕ್ಕಳು ತಬ್ಲೆ ಅದು. ಆದರೆ ನೋಡಿ ಫ್ರೆಂಡ್ಸ್, ಇವಾಗ ಅವಳಿಗೆ ಅವನೊಬ್ಬನೇ ಏನು ಮಾಡಿ ಸಾಯಿಸಿದನೋ, ಇಲ್ಲ ಅವಳು ನೋಡಿ ಏನೇನು ಅವರಿಬ್ಬರ ಮಧ್ಯೆ ನಡೆದೈತು ಫ್ರೆಂಡ್ಸ್. ಇದೆಲ್ಲ ಮನಸ್ಸಲ್ಲಿ ಊಹಾಪೋಹಗಳನ್ನ ನಾವು ಅನ್ಕೋಬೋದಷ್ಟೇ. ಅಲ್ಲಿ ಏನು ಸತ್ಯ ನಡೆದೈತೋ ದೇವ್ರಿಗೆ ಗೊತ್ತು.
ಏನಾಗಿದೆ ಫ್ರೆಂಡ್ಸ್, ಅವನು ಇವಾಗ ನೋಡಿ ಅವನ ಜೊತೆ ಇನ್ನೂ 2-3 ನೋಡಿ ಒಂದು ಹೆಣ್ಣನ್ನು ಒಂದು ಹೆಣ್ಣು ಒಬ್ಬಳೇ ಸಿಕ್ಕಿದಾಗ ಫ್ರೆಂಡ್ಸ್ ಅವರು ಏನು ಬೇಕು ಅದನ್ನೆಲ್ಲ ಯೂಸ್ ಮಾಡ್ಕೋತಾರೆ. ಇವಾಗ ಅವನು ಒಬ್ಬನೇ ಯೂಸ್ ಮಾಡ್ಕೊಂಡಿದ್ದಾನೋ, ಅವನ ಜೊತೆ 3-4 ಜನ ಬಂದಿದ್ದಾರೋ ಅದು ಯಾರಿಗೂ ಗೊತ್ತಿಲ್ಲ. ಈ ಥರ ಆಗಿ ನೋಡಿ ಫ್ರೆಂಡ್ಸ್ ಅವಳನ್ನ ಕೊಲೆ ಮಾಡಿದ್ದಾನೆ. ಅವಳನ್ನ ಕೊಲೆ ಮಾಡಿ ಅವರ ತೋಟದಲ್ಲೇ ಜೋಳದ ಗುಂಡಿ ತೆಗೆದುಬಿಟ್ಟು ಅದ್ರ ಮೇಲೆ ಅವರ ಅಪ್ಪ ಜೋಳ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದರೊಳಗಡೆ ಮುಚ್ಚಿದ್ದಾನೆ ಫ್ರೆಂಡ್ಸ್ ನೋಡಿ. ಆಮೇಲೆ ಅವಳಿಗೆ ಮಾಂಗಲ್ಯ ಚೈನ್ ಇತ್ತಂತೆ, ಓಲೆ ಎಲ್ಲ ಇತ್ತಂತೆ, ಅದನ್ನೆಲ್ಲ ಬಿಚ್ಕೊಂಡಿದ್ದಾನೆ ನೋಡಿ. ನನ್ನನ್ನು ನಂಬಿ ಅವಳು ಬಂದಿದ್ದಾಳೆ ಅಂತ ನೋಡಿ ಫ್ರೆಂಡ್ಸ್. ಅವನು ಬೇಕಿದ್ರೆ ಒಂದು ದಿನ ಅವರಿಬ್ಬರು ಎಂಜಾಯ್ ಮಾಡಿ ಅವಳನ್ನ ರಿಟರ್ನ್ ಊರಿಗೆ ಕಳಿಸ್ಬೋದಿತ್ತು. ಇದು ನಾನು ಕಾಮನ್ನಾಗಿ ಹೇಳ್ತಾಯಿದ್ದೀನಿ, ಇದೆಲ್ಲ ನಡೀತಾ ಇರೋದು ಈ ಪ್ರಪಂಚದಲ್ಲಿ. ಒಂದು ದಿನ ಅವರಿಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಂಡು ಚೆನ್ನಾಗಿದ್ದು ಊರಿಗೆ ಕಳಿಸ್ಬೋದಿತ್ತು ನೋಡಿ. ಅವನೇನಂದ್ಲೋ ಅವಳೇನಂದ್ಲೋ ಇವನೇನನ್ನೋ, ಇವನು ಯಾವಾಗ ಹೊಡೆಯೋಕ್ಕೆ ಹೋದ್ನೋ ನೋಡಿ. ಆದರೆ ನೋಡಿ, ಒಂದು ಗಂಡ ಅನ್ನೋ ಜೀವ ಅವಳು ಮನೆಗೆ ಬರಲಿಲ್ಲ ಅಂತ ಎಷ್ಟು ಹಂಬಲಿಸಿದೆ ಅವನಿಗೆ. ಅಯ್ಯೋ ಸಾಯಂಕಾಲ ಆಯಿತು ಇವಳು ಬರಲಿ ನೋಡಿ, ಅವನ ನಂಬಿಕೆ ನೋಡಿ ಫ್ರೆಂಡ್ಸ್. ಜೀವನದಲ್ಲಿ ನಾವಾಗಿರ್ಬೋದು, ನೀವಾಗಿರ್ಬೋದು, ನಂಬಿಕೆ ಮುಂದೆ ಬೇರೆ ಯಾವುದೂ ಇಲ್ಲ ನೋಡಿ. ಬೇರೆಯವ್ರು ಯಾರು ನಂಬ್ತಾರೋ ಬಿಡ್ತಾರೋ, ನಮ್ಮ ಮನಸ್ಸಲ್ಲಿ ಒಬ್ಬರ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡಬೇಕು. ನಾವು ನಂಬಬೇಕು, ನಮ್ಮ ಮುಂದೆ ಏನು ಬೇಕಾದರೂ ನಡೀಲಿ, ನಮ್ಮ ಮನಸ್ಸಾಕ್ಷಿಗೆ ನಂಬಬೇಕು. ಬೇರೆಯವ್ರನ್ನ ನಂಬಿಸೋ ಅವಶ್ಯಕತೆ ನಮಗಿಲ್ಲ. ಈ ಒಂದು ವಸ್ತು ಮೇಲೆ ನಮ್ಗೆ ನಂಬಿಕೆ ಐತಾ, ಅದನ್ನು ತಿನ್ನಬೇಕು, ಅದನ್ನು ತಗೋಬೇಕು. ಒಂದು ಮನುಷ್ಯನ ಮೇಲೆ ನಮಗೆ ನಂಬಿಕೆ ಐತಾ, ಅವ್ರ ಹತ್ರ ನಾವು ಮಾತಾಡಬೇಕು ನೋಡಿ. ಅವಳು ಕೇವಲ ಒಂದು 10 ನಿಮಿಷ ಕೂತ್ಕೊಂಡು ಒಬ್ಬಳೇನೆ ಅವಳು ಹೋಗೋದಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್, ನಾನು ಎಲ್ರಿಗೂ ಒಂದೇ ಮಾತು, ನಾವು ಏನಾದರೂ ತಪ್ಪು ಮಾಡೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಯೋಚನೆ ಮಾಡಿ, ನಾನು ಇದನ್ನು ಮಾಡಿದ್ರೆ ಸರಿಯಾಗುತ್ತಾ, ಇದಾದಮೇಲೆ ಏನಾಗ್ಬೋದು, ಜನ ಏನು ಮಾತಾಡ್ಕೋಬೋದು. ಈಗ ಏನಾದರೂ ಬಂದಾಗ ನಾವು ಒಂದು 5 ನಿಮಿಷ ಯೋಚನೆ ಮಾಡಿಬಿಟ್ರೆ ಅದು ನಮಗೆ ಕ್ಲಿಯರ್ ಆಗೋಗುತ್ತೆ. ಇದು ಏನಾಗ್ಬೋದು ಮುಂದೆ. ಈಗ ನೋಡಿ, ನಾನು ಫಂಕ್ಷನ್ ಅವನು ಯಾರೋ ಏನೋ ಗೊತ್ತಿಲ್ಲ, ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದಾನೆ, ಇಷ್ಟು ಒಳ್ಳೆಯವನು ಅಂತ ನಾನು ಹೆಂಗೆ ನಂಬೋದು. ನನಗೆ 2 ಜನ ಮಕ್ಕಳಿದ್ದಾರೆ, ನನ್ನ ಗಂಡ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಫ್ರೀಡಮ್ ಬಿಟ್ಟಿದ್ದಾರೆ, ನಾನು ಯಾಕೆ ಹೋಗಬೇಕು, ತಡಿ ಒಂದು 5 ನಿಮಿಷ ಯೋಚನೆ ಮಾಡೋಣ ಅಂತ ಒಂದು ಜಾಗದಲ್ಲಿ ಕೂತ್ಕೊಂಡು ಅವಳು ಯೋಚನೆ ಮಾಡಿದರೆ ಫ್ರೆಂಡ್ಸ್. ಇವತ್ತು ನೋಡಿದ್ರ ಮಕ್ಕಳೂ ತಬ್ಲಿ ಆಗ್ತಾ ಇರಲಿಲ್ಲ ನೋಡಿ, ಅವ್ರ ಗಂಡ ಅಳ್ತಾ ಇದ್ದಾರೆ. ಅವರು ಮನಸ್ಸಲ್ಲಿ ಅಂದ್ಕೊಂಡಿದ್ರಂತೆ, ಅವಳು ಎಲ್ಲಾದರೂ ಹೋಗಲಿ, ನನ್ನ ಮಕ್ಕಳಿಗೆ ತಾಯಿಯಾಗಿರಲಿ. ಆ ಪದದ ಅರ್ಥ ನೋಡಿದ್ದೀರಾ ನೋಡಿ. ಒಬ್ಬ ಗಂಡ ಒಂದು ಹೆಂಡ್ತಿ ಕೆಟ್ಟಿದ್ರೂ, ಅವಳು ಇನ್ನೊಬ್ಬರು ಸಹವಾಸ ಮಾಡಿದ್ರೂ ಅವನ ಮನಸ್ಸು ಎಂಥದ್ದು ನೋಡಿದ್ದೀರಾ. ನನ್ನ ಹೆಂಡ್ತಿ ಏನು ಮಾಡಿದ್ರು ಪರವಾಗಿಲ್ಲ, ನಾನು ತಂದಾಕ್ತೀನಿ, ನಾನು ಬೆಳಗ್ಗೆಯಿಂದ ಸಂಜೆ ಮನೆಗೆ ಬರ್ತೀನಿ, ಅವಳು ನನ್ನ ಮಕ್ಕಳಿಗೆ ತಾಯಿ ಆಗಿರಲಿ. ಆಲ್ರೆಡಿ ಅವಳು ತಾಯಿ ಆಗಿದ್ಲು, ಆದರೆ ಅವನ ಮನಸ್ಸಲ್ಲಿ ಭಾವನೆ ನೋಡಿ, ಅವಳು ನನ್ನ ಮಕ್ಕಳನ್ನ ನೋಡ್ಕೊಂಡು ಮನೇಲಿ ತಾಯಿ ಥರ ಇರಲಿ. ನನಗೆ ಪ್ರೀತಿ ವಿಶ್ವಾಸ ಕೊಡದೆ ಹೋದ್ರೂ ಪರವಾಗಿಲ್ಲ, ನನಗೆ ಪ್ರೀತಿ ಸಿಗದೆ ಹೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಪ್ರೀತಿ ಸಿಗಲಿ, ನನ್ನ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಸಿಗಲಿ ಅಂತ ಅವನು ಎಷ್ಟೊಂದು ಒಬ್ಬ ಗಂಡಸು. ಅವನಿಗೆ ನಿಜವಾಗ್ಲೂ ಫ್ರೆಂಡ್ಸ್, ನಾವು ಅವನಿಗೆ ಕೈ ಎತ್ತಿ ಮುಗಿಬೇಕು ನೋಡಿ. ಅವನು ವಿಡಿಯೋದಲ್ಲೂ ನನ್ನ ಮಕ್ಕಳಿಗೆ ತಾಯಿಯಾಗಿರಲಿ, ಅವಳು ಬದುಕಿ ಬಂದರೆ ಸಾಕು. ಆಮೇಲೆ ಅವನಿಗೆ ಅನುಮಾನ ಬಂದಿದೆ ಅವ್ರ ಹಸ್ಬೆಂಡ್ಗೆ, ಆಗ ಅವನೇ ಹೇಳಿದ್ದಾನೆ. ಅವನು ಎಲ್ಲ ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಫುಲ್ ಪೊಲೀಸರೆಲ್ಲ ಹೋಗಿದ್ದಾರೆ, ಎಲ್ಲ ಕಳೆದು ನೋಡಿ. ಇದು ಕರಗಿ ಹೋಗಿರೋದು, ಹುಳ ಎಲ್ಲ ತಿಂದಾಕಿತ್ತಂತೆ ನೋಡಿ ಫ್ರೆಂಡ್ಸ್. ಅದು ಮನುಷ್ಯನ ಜೀವನ ಬದುಕಿದ್ದಾಗ ನಾವು ಅದು ಹಾಕಬೇಕು, ಇದು ಹಾಕಬೇಕು, ಇದೆಲ್ಲ ತಿನ್ನಬೇಕು ಅಂತ ಅಂತೀವಿ. ಅವಳ ಜೀವನ ನೋಡಿದ್ದೀರಾ, ಒಂದು ಬೀದಿ ಹೆಣವಾದ್ಲು ನೋಡಿ. ಸಾಯಬೇಕಾದ್ರೆ ಅವಳಿಗೆ ನೀರು ಇಲ್ಲ, ಕೊಟ್ಟರೋ ಇಲ್ವೋ ಗೊತ್ತಿಲ್ಲ, ಈ ಲೋಫರ್ ಕರ್ಕೊಂಡು ಹೋಗಿದ್ದಾನೆ. ಅವಳು ಏನಂದ್ಲು, ಇವನೇನು ಮಾಡಿದ್ರು, ಸಾವಿಗೆ ಮುಂಚೆ ಅವರಿಬ್ಬರ ಮಧ್ಯೆ ಏನು ನಡೀತು ಯಾರಿಗೂ ಗೊತ್ತಿಲ್ಲ. ಅವರು ಸಾವಿಗೆ ಮುಂಚೆ ಚೆನ್ನಾಗಿದ್ದರು ಇಲ್ಲ ಸುಖಪಟ್ಟರು ಏನೂ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಆ ದೇವ್ರಿಗೆ ಮಾತ್ರನೇ ಗೊತ್ತು ನೋಡಿ ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಈ ಜೀವನದಲ್ಲಿ ನಾವು ಯಾರನ್ನೂ ಅತಿಯಾಗಿ ನಂಬಬಾರ್ದು. ಅದರಲ್ಲೂ ನೋಡಿ, ಆಲ್ರೆಡಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ವೀಡಿಯೋಗಳು ನೋಡ್ತಾ ಇರ್ತೀವಿ. ಒಂದು ಹುಡುಗಿನ ಕರ್ಕೊಂಡೋಗಿ ಈ ಥರ ಕೊಲೆ ಮಾಡಿದ್ನಂತೆ, ಆ ಕಡೆ ಅದಾಯ್ತಂತೆ ಇದಾಯ್ತಂತೆ ಡೈಲಿ ನೋಡ್ತಾ ಇರ್ತೀವಿ. ಅವಳು ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ನಾವು ಒಂದು ವರ್ಕ್ ಮಾಡ್ತೀವಿ, ಒಂದು ಕೆಲಸ ಮಾಡ್ತೀವಿ ಅಂದರೆ ನಾನಾ ರೀತಿ ವಿಷಯ ನಮಗೆ ಗೊತ್ತಿರುತ್ತೆ. 4-6 ಜನದ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಈ ವ್ಯಕ್ತಿ ಈ ಥರ ನಡೆಯುತ್ತೆ, ಈ ಜಾಗದಲ್ಲಿ ಹಿಂಗೆ ಇರುತ್ತೆ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಅವಳು ಅದನ್ನು ಯೋಚನೆ ಮಾಡಲಿಲ್ಲ. ಏನೋ ಅವನು ಕರ್ದ, ಅವನು ಹೇಳಿದ್ದಾನೆ 6,000 ಬಾಡಿಗೆ ಕೊಟ್ಟಲು ಅಂತ. ಕರ್ದ, ಇವಳು ಹೆಂಗೋ ಅವನ ಜೊತೆ ಫ್ರೆಂಡ್ ಆದಳು, ಓದ್ಲು. ಇವಾಗ
ನೀನು ಸಾಯುವಾಗ ನಿನ್ನ ಕಡೆಯವ್ರು ಯಾರೂ ಇಲ್ಲ, ನಿನ್ನ ಮಕ್ಕಳಿಲ್ಲ, ಇಲ್ಲ ನೀನಲ್ಲಿ ಏನಾದೆ ಅಂತಲೂ ಗೊತ್ತಿಲ್ಲ. ಆಮೇಲೆ ಅಲ್ಲಿ ನೋಡಿ ಇರೋದವರಿಬ್ಬರೇ, ಅವರಿಬ್ಬರು ಇರೋ ಜಾಗದಲ್ಲಿ ಇವಳಿಗೇನಾಯಿತು ಅಂತ ನೋಡಿರೋಲ್ಲ. ಆ ಭಗವಂತನಿಗೊಬ್ಬನ ಗೊತ್ತು, ಆ ದೇವ್ರಿಗೊಬ್ಬನ ಗೊತ್ತು. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ನಿಮಗೆ, ಯಾವಾಗಲೇ ಆಗಲಿ ನಾವು ಜಾಸ್ತಿ ಗೊತ್ತಿರೋರ ಹತ್ರ ಫ್ರೆಂಡ್ಶಿಪ್ ಬೆಳೆಸೋದೇ ಕಷ್ಟ. ಅವನು ಯಾವನೋ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕ್ದ, ಅವನು ಯಾವನೋ ಕರೆದ, ಅವಳು ಹೋದ್ಲು, ಬೀದಿ ಎಣವಾಗಿ ಬಂದಳು. ನೀವು ಯೋಚನೆ ಮಾಡಬೇಕು. ಒಂದು ಫ್ರೆಂಡ್ಸ್ ಹೋಗಿ ಗೊತ್ತಿರೋರ ಜೊತೆ ಹೋಗೋಕ್ಕಾಗಲಿಲ್ಲ, ಬೇರೆ ಇನ್ನೊಂದು ದಿವಸ ಹೋಗಿ ನಿಮ್ಮ ತಂದೆ ತಾಯಿ ಜೊತೆ, ನಿಮಗೆ ಗೊತ್ತಿರೋ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಅಕ್ಕಪಕ್ಕದ ಮನೆಯವ್ರು ಇರ್ಬೋದು. ಯಾಕೆ ಅವ್ರ ಜೊತೆ ಹೋದ್ರೇನು ನಮಗೆ ಎಂಜಾಯ್ ಮಾಡೋಕ್ಕಾಗಲ್ವ? ನೋಡಿ ಆಲ್ರೆಡಿ ನೋಡಿ ಅವಳೇನು ವಯಸ್ಸು ಹುಡುಗಿನೂ ಅಲ್ಲ, ಇನ್ನೊಬ್ಬನ ಜೊತೆ ಹೋಗಿ ಶೋಕಿ ಮಾಡ್ಕೊಬರೋಕ್ಕೆ ಅವಳು ಆಲ್ರೆಡಿ ಆ ಸುಖ ಎಲ್ಲ ಅನುಭವಿಸಿದ್ದಾಳೆ. ಬಿಡಪ್ಪ ವಯಸ್ಸು ಹುಡುಗಿ ಲವ್ ಆಸೆಗೆ ಹೋದ್ಲು, ಲವ್ ಮಾಡ್ಕೊಂಡು ಹೋದ್ಲು ಅನ್ನೋ ಹಾಗಿಲ್ಲ. ಯಾಕೆ ಹೇಳಿ, ಆಲ್ರೆಡಿ ನೋಡಿ ಫ್ರೆಂಡ್ಸ್, ಒಂದು ಮಕ್ಕಳು ಎರಡು ಮಕ್ಕಳು ಆದರೂ ನಮ್ಮ ಜೀವನದಲ್ಲಿ ಅಂದರೆ ಯಾರಿಗೂ ಏನು ಆ ಪ್ರೀತಿ ವಿಶ್ವಾಸ ಸಿಗದೇ ಇರಲ್ಲ. ಆ ಪ್ರೀತಿ ವಿಶ್ವಾಸನೂ ಸಿಕ್ಕಿರುತ್ತೆ, ಆ ಸುಖನೂ ಸಿಕ್ಕಿರುತ್ತೆ. ಯಾವುದೋ ಒಂದು ಟೈಮು ಬ್ಯುಸಿ ಇರ್ಬೋದು, ಯಾವುದೋ ಒಂದು ಟೈಮ್ ಕಷ್ಟ ಇರ್ಬೋದು ಮನುಷ್ಯನಿಗೆ. ಅವಳನ್ನ ಫಾರಿನ್ನಿಗೆ ಕರ್ಕೊಂಡೋಗಿ ತೋರಿಸ್ದೇ ಇರ್ಬೋದು, ಟ್ರಿಪ್ ಅವನು ಅಮೇರಿಕಕ್ಕೆ ಕರ್ಕೊಂಡೋಗಿ ಟ್ರಿಪ್ ತೋರಿಸ್ದೇ ಇರ್ಬೋದು. ಅಕಸ್ಮಾತ್ ಒಂದು ಧರ್ಮಸ್ಥಳ ದೇವಸ್ಥಾನನಾದರೂ ಕರ್ಕೊಂಡೋಗಿರ್ತಾನೆ, ಅವ್ರ ರಿಲೇಷನ್ ಮನೆಗಾದರೂ ಕರ್ಕೊಂಡೋಗಿರ್ತಾನೆ, ಅವಳಿಗೆ ಬೇಕಾಗಿರೋ ಊಟ ತಂದು ಹಾಕಿರ್ತಾನೆ. ಅದು ಯಾವುದೂ ಒಬ್ಬ ಗಂಡಸು ಎಷ್ಟೇ ಬಡತನ ಇದ್ದರೂ ಇದನ್ನು ಮಾಡದೇ ಇರೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ನಾನು ಹೇಳೋದು, ಅವನು ಯಾವುದು ಸುಪ್ಪತ್ತಿಗೆ ಮೇಲೆ ಇಲ್ಲ ಅಂದ್ರೂ 3 ಹೊತ್ತು ಊಟ, ಅವಳಿಗೆ ಹಾಕೊಳ್ಳೋದು ಬಟ್ಟೆ, ಒಂದು ಚಿಕ್ಕ ಪ್ಲೇಸ್ನಾದರೂ ತೋರಿಸಿರ್ತಾನೆ. ನೋಡಿ ಅವನು ನನ್ನ ಹೆಂಡತಿ ಬರಲಿಲ್ಲ ಅಂತ ಹುಡುಕ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಒಬ್ಬ ಗಂಡಸು ಅಂದರೆ. ನೋಡಿ ಫ್ರೆಂಡ್ಸ್, ಯಾವುದೇ ಗಂಡಸು ಅವನ ಕಣ್ಣಲ್ಲಿ ಸುಮ್ಮನೆ ನೀರು ಹಾಕಲ್ಲ, ಅವನ ಹೃದಯದಿಂದ ಕಣ್ಣೀರು ಹಾಕ್ತಾನೆ. ಯಾಕಂದರೆ ಅವನಿಗೆ ಸಂಕಟ ಹಾರ್ಟಲ್ಲಿರುತ್ತೆ. ಅವನು ಅಳ್ತಾ ಇದ್ದಾನೆ ಅಂದರೆ ನೀವೇ ಯೋಚನೆ ಮಾಡಿ, ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದ. ನನ್ನ ಮಕ್ಕಳಿಗೆ ತಾಯಿಯಾಗಿ ಬಂದರೆ ಸಾಕು, ಅವಳು ತಾಯಿಯಾಗಿ ಬದುಕಿ ಬಂದರೆ ಸಾಕು. ನೋಡಿ ಅವನಿಗೆ ಡೌಟ್ ಬಂದಿದೆ ಆಟೋ ಡ್ರೈವರ್ಗೆ, ಯಾಕೆ ಇವನು ಈ ಥರ ಹೇಳ್ತಾ ಇದ್ದಾನಲ್ಲ, ಅವಳ ಮೊಬೈಲು ಇವಳ ಹತ್ರ ಐತೆ. ಯಾಕಂದರೆ ಅವರು ದಿನ ಸಾವಿರಾರು ಇಂಥ ವಿಷಯನ ನೋಡಿರ್ತಾರೆ. ಡೌಟ್ ಬಂದು ನೋಡಿ ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ನೋಡಿ ಫ್ರೆಂಡ್ಸ್, ಕೊನೆಗೂ ಅವಳು ಸತ್ತೋದು. ಇವನೇನೋ ಜೈಲಲ್ಲಿ ಇರ್ಬೋದು. ಈಗ ಅವನ ಮಕ್ಕಳ ಗತಿ ಹೇಳಿ ಫ್ರೆಂಡ್ಸ್. ಈಗ ಆಯಪ್ಪ ಏನೋ ಆಟೋ ಓಡಿಸುತ್ತೆ, ಅಕಸ್ಮಾತ್ ಇನ್ನೊಂದು ಮದುವೆ ಆದ್ರೂ ಅವಳ ತಾಯಿ ಪ್ರೀತಿ ಆ ಮಕ್ಕಳಿಗೆ ಸಿಗಲ್ಲ. ಅದಕ್ಕೆ ಫ್ರೆಂಡ್ಸ್, ನನ್ನ ಕಡೆಯಿಂದ ನನಗೆ ಗೊತ್ತಿರೋದು, ನನಗೆ ಅಷ್ಟೊಂದು ಜಾಸ್ತಿ ಏನೂ ಗೊತ್ತಿಲ್ಲ, ನಾನೇನಷ್ಟು ಜಾಸ್ತಿ ಓದಿಲ್ಲ, ನಾನು ಜಾಸ್ತಿ ಪ್ರಪಂಚನ ತಿಳ್ಕೊಂಡಿಲ್ಲ. ಆದರೆ 50% ಪ್ರಪಂಚದ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು 18 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ, ಎಲ್ಲ ಥರದ ಜನನ ನೋಡಿದ್ದೀನಿ, ಎಲ್ಲ ಥರದ ಕಂಪ್ನಿಲಿ, ಎಲ್ಲ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲರ ಪರಿಸ್ಥಿತಿನೂ ನೋಡಿದ್ದೀನಿ. ನನ್ನ ಅಕ್ಕಪಕ್ಕದಲ್ಲೇ ಲವ್ ಮಾಡಿರೋರನ್ನ ನೋಡ್ತಾಯಿದ್ದೀನಿ, ಲವ್ ಮಾಡಿ ಫೇಲ್ಯೂರ್ ಆಗಿರೋರನ್ನ ನೋಡ್ತಾಯಿದ್ದೀನಿ. ಎಲ್ಲ ನಮ್ಮ ಸುತ್ತಮುತ್ತನೇ ನಡೀತಾಯಿದೆ. ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೀನಿ, ಇದೆಲ್ಲ ನಮ್ಮ ಸುತ್ತಮುತ್ತ. ನನಗೆ ಗೊತ್ತಿರೋದನ್ನ ಸ್ವಲ್ಪ ನಿಮಗೊಂದು ಸಜೆಷನ್ ಕೊಡ್ತೀನಿ. ಏನಂತ ಗೊತ್ತಾ ಫ್ರೆಂಡ್ಸ್, ನಿಮಗೆ ಊಟ ತಿನ್ನಬೇಕಾ, ಒಂದು ಏನಾದರೂ ವಸ್ತು ಸಿಗಬೇಕಾ, ಕಷ್ಟಪಡಿ, ಅದಾಗೆ ನಮ್ಮ ಹತ್ರ ಬರುತ್ತೆ. ಈ ಥರ ಶೋಕಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅವನು ನೋಡಿ ಅಷ್ಟು ಅವಳಿಗೆ ಬರೋ ತನಕ ಅಲ್ಲ, ಅವನ ಜೊತೆ ಅವಳು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋ ತನಕ ಏನೇನು ಮಾಡಿದ್ನೋ ಅಷ್ಟು ಸುಲಭವಾಗಿ ಒಂದು ಹೆಣ್ಣು ಹೋಗಲ್ಲ ಫ್ರೆಂಡ್ಸ್. ಒಂದು ಹೆಣ್ಣು ಏನಾದರೂ ಒಂದು ಆಸೆ ಹುಟ್ಟಿದ್ರೂ ಒಂದು ನಿಧಾನದ ಇರುತ್ತೆ. ಅವಳು ಅಷ್ಟೊಂದು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಈ ಥರ ಹೋಗಿದ್ದಾಳೆ ಅಂದರೆ ಇವನಿನ್ನೆಂಥ ನಾಟಕದ ಮಾತಾಡಿರ್ತಾನೆ, ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ನೋಡಿ, ಅವರು ಅಷ್ಟು ಡ್ರಾಮದ ಮಾತಾಡ್ತಾರೆ, ನಂಬ ರೀತಿ, ಅಯ್ಯೋ ಇವನೇ ಪ್ರಪಂಚನೇನು, ಇನ್ನು ಇವನ ಜೊತೆ ಹೋದರೆ ನಾನು ಎಷ್ಟು ಸುಖವಾಗಿರ್ತೀನೋ ಅನ್ನೋ ರೀತಿ. ಏನು ಸುಖ ಫ್ರೆಂಡ್ಸ್, ಎಷ್ಟೇ ಸುಖವಾಗಿದ್ರೂ ಒಂದು ತನ್ನನೇ ತಿನ್ನಬೇಕು. ಎಷ್ಟೇ ಹಣ ಇದ್ರೂ, ಎಷ್ಟೇ ಶ್ರೀಮಂತರಾದ್ರೂ ಸತ್ತಾಗ ನಮ್ಮ ಥರನೇ ಅವ್ರನ್ನೂ ಕರ್ಕೊಂಡೋಗಿ ಇಲ್ಲ ಸುಟ್ಟಾಕ್ತಾರೆ, ಇಲ್ಲ ಮಣ್ಣಿಗೆ ಮಲಗಿಸ್ತಾರೆ. ಹಣನೇ ಶಾಶ್ವತನ ಒಂದು ಮನುಷ್ಯನಿಗೆ. ಆ ಒಂದು ಸುಖ ಪಡೋದೇ ಒಂದು ಶಾಶ್ವತನ. ಏನು ಕಷ್ಟದಲ್ಲಿರೋರು ಯಾರು ಏನು ಪ್ರಪಂಚದಲ್ಲಿ ಬದುಕೇ ಇಲ್ವಾ? ಆ ಕ್ಷಣ, ಒಂದು ಕ್ಷಣ ಅವಳು ಯೋಚನೆ ಮಾಡಿದರೆ ಇವತ್ತು ಅವಳ ಸಂಸಾರ ಉಳಿತಾಯಿತ್ತು, ಮಕ್ಕಳಿಗೆ ತಾಯಿಯಾಗಿರ್ತಿದ್ಲು, ಏನೂ ಯೋಚನೆ ಮಾಡಲಿಲ್ಲ. ನಾವು ಅದಕ್ಕೆ ಫ್ರೆಂಡ್ಸ್, ಯಾವತ್ತೇ ಆಗಲಿ ಅತಿಯಾದ ಸುಖನೂ ಬಯಸಬಾರ್ದು, ಅತಿಯಾದ ಹಣಕ್ಕೂ ನಾವು ಆಸೆ ಬೀಳಬಾರ್ದು. ನೋಡಿ, ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ.
ಹಣದಿಂದ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು. ಸ್ವಲ್ಪ ಜನ ಫ್ರೆಂಡ್ಸ್ ಈ ಪ್ರಪಂಚದಲ್ಲಿ ಹಣದಿಂದನೇ ಎಲ್ಲ ಆಗುತ್ತೆ, ಹಣನೇ ಮುಖ್ಯ ಅಂತಾರೆ. ಇವಾಗಲೂ ಫ್ರೆಂಡ್ಸ್ ನಾನು ಸುತ್ತಮುತ್ತ ನೋಡ್ತೀನಲ್ಲ, ಮೊದಲು ಹಣ ಇರಬೇಕು, ಅದ್ರ ಮುಂದೆ ಯಾವುದೂ ಇಲ್ಲ ಅಂತ. ಫ್ರೆಂಡ್ಸ್ ನಮಗೇನಾದರೂ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಹಣ ಕೊಡ್ಬೋದು ನಾವು, ನಮಗೊಂದು ಪ್ರೀತಿ ವಿಶ್ವಾಸ ಸಿಗುತ್ತಾ ಹಣದಿಂದ? ಅದು ಭ್ರಮೇಲಿ ಬದುಕ್ತಾ ಇದ್ದಾರೆ ಎಷ್ಟೋ ಜನ ಫ್ರೆಂಡ್ಸ್ ಇವಾಗಲೂ. ಹೌದು, ಮೊದಲು ದುಡ್ಡೇ ಮುಖ್ಯ, ದುಡ್ಡೇ ಇರಬೇಕು ಅಂತ ನಾನು ನಂಬಲ್ಲ ಫ್ರೆಂಡ್ಸ್. ದುಡ್ಡಿಂದ ಯಾವುದೂ ಆಗಲ್ಲ. ಆಗ್ಬೋದೇನೋ ಒಬ್ಬೊಬ್ರಿಗೆ, ಅದರೇ ಪ್ರಪಂಚ ಇರ್ಬೋದೇನೋ. ದುಡ್ಡು ಹೆಂಗೆ ಅಂದರೆ ಫ್ರೆಂಡ್ಸ್, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅದು ಒಳ್ಳೆಯದಾಗೋದು. ಆಮೇಲೆ ನೋಡಿ ಅದರಿಂದ ನಮಗೆ ಕೆಟ್ಟದ್ದೇ ಆಗೋದು. ಜಾಸ್ತಿ ಸಂಪಾದನೆ ಮಾಡಿದ್ರೆ ಅವನು ಯೋಚನೆ ಮಾಡ್ತಾನೆ, ಯಾವಾಗ ಬಂದು ನಾನು ದುಡ್ಡು ಎತ್ಕೊಂಡು ಹೋಗ್ತಾರೋ, ಏನೇನಾಗುತ್ತೋ ಅಂತ. ಜಾಸ್ತಿ ದುಡ್ಡು ಬಂದರೆ ಲೆವೆಲ್ ನೋಡ್ತಾನೆ ಅವನು. ಯಾಕೆ ಹೇಳಿ, ಅವ್ನು ನಮ್ಮಷ್ಟು ಮಧ್ಯಮದಿಂದ ಬದುಕೋಕ್ಕಾಗಲ್ಲ. ಲೆವೆಲ್ ನೋಡ್ತಾನೆ. ಒಂದು ಎಲ್ಲಿಗೋದ್ರೂ ಅವ್ನು ಲೆವೆಲ್ಲು, ಎಲ್ಲಿಗೋದ್ರೂ ಶ್ರೀಮಂತಿಕೆತನ. ನಾವು ಆ ಥರ ಅಲ್ಲ. ನಾವು ಎಲ್ಲಿಗೋದ್ರೂ ಲೋ ಲೆವೆಲಲ್ಲೇ ಬದುಕ್ತಾಯಿದ್ದೀವಿ. ಅದರಲ್ಲೂ ನಾವು ಸುಖವಾಗಿ ಬದುಕ್ತಾಯಿದ್ದೀವಿ. ಏನೇ ಕಷ್ಟ ಬರಲಿ, ಒಂದು ಕ್ಷಣ ಯೋಚನೆ ಮಾಡಿದ್ರೂ ಒಂದು ಕ್ಷಣ ಹ್ಯಾಪಿಯಾಗಿರ್ತೀವಿ. ಹಾಗಾಗಿ ಫ್ರೆಂಡ್ಸ್, ನಾನು ಈ ಮೂಲಕ ನಿಮಗೆ ಏನು ಹೇಳ್ತೀನಿ ಅಂದರೆ, ಯಾರನ್ನು ನಂಬಲೂಬೇಡಿ. ಯಾರೇ ಹೊಸ ವ್ಯಕ್ತಿ ನಂಬಿದ್ರೂ ಅವ್ರ ಜೊತೆ ಹೋಗಬೇಡಿ. ಫೇಸ್ಬುಕ್ಕಲ್ಲಿ ಯಾರೇ ಮೆಸೇಜ್ ಹಾಕಿದ್ರೂ ನಿಮಗೆ ಫ್ರೀ ಇದ್ದರೆ ಆಯ್ ಬಾಯ್ ಅಂತ ಒಂದು ಮೆಸೇಜ್ ಹಾಕಿ, ಅಷ್ಟು ಬಿಟ್ಟು ಅದು ಮುಂದಕ್ಕೆ ದಾಟಬೇಡಿ. ಎಷ್ಟೋ ಜನ ಫೇಸ್ಬುಕ್ಕಲ್ಲಿ ಫ್ರೆಂಡಾಗಿ ಮದುವೆ ಆಗವ್ರೆ. ನಾನು ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ಆದರೆ ಮದುವೆ ಆಗಿರೋರು ಸ್ವಲ್ಪ ಯೋಚನೆ ಮಾಡಬೇಕು. ಹಂಗಾಗಿ ಫ್ರೆಂಡ್ಸ್, ನನಗಿದನ್ನು ಹೇಳಬೇಕು ಅನ್ನಿಸ್ತು. ಯಾರನ್ನೂ ಅತಿಯಾಗಿ ನಂಬಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರಿ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನೋ ಫ್ರೆಂಡ್ಸ್, ಈಗ ಯಾರಿಗೇನೋ ಗೊತ್ತಿಲ್ಲ, ಅವನಂತೂ ಜೈಲಲ್ಲಿ ಸಾಯ್ತಾವನು, ಅವನೊಬ್ಬ ಜೆಂಟ್ಸು. ಪಾಪ ಮಕ್ಕಳು ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ಒಟ್ಟಿನಲ್ಲಿ ಒಂದು ಜೀವನೇ ಹೋಯ್ತು ನೋಡಿ. ಒಬ್ಬರನ್ನ ನಂಬಿ ಹೋಗಿದ್ದು ಒಂದು ಜೀವನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಹಾಗಾಗಿ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾರೆ, ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.